ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮೇಶ್ ದಿನೇಶ್ 8648. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದುಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನೇನು ತಿಳಿಸ್ಕೊಡ್ತೀನಿ ಅಂತ ನೋಡಿದರೆ, ಇವತ್ತಿನ ಒಂದು ವಿಡಿಯೋದಲ್ಲಿ 22ನೇ ಕಂತಿನ ಹಣ ಯಾರನ್ನೋ ಕೆಲವರಿಗೆ ಏನೋ ಬಂದಿರೋದಿಲ್ಲ, ಕೆಲವರಿಗೆ ಬಂದಿದೆ. ಅಂಥವ್ರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ 22ನೇ ಕಂತಿನ ಹಣ ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಅಂತ ಕೆಲವರು ಮಹಿಳೆಯರಿಗೆ ಅನುಮಾನ ಇದ್ದೇ ಇರುತ್ತೆ. ಇನ್ನು ಕೆಲವರಿಗೆ ಒಬ್ಬರಿಗೊಬ್ಬರು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಹಳ್ಳಿ ಕಡೆ ಅಂತೂ 22ನೇ ಕಂತು ನಿಂದು ಬಂತೇನವ ತಾಯಿ, ನಿನಗೆ ಬಂತಾ ಅಂತ ಕೇಳ್ತಾರೆ. ನನಗೆ ಬಂದಿಲ್ಲ ತಾಯಿ, ನನಗೆ ಬಂದಿಲ್ಲ, ನನಗೆ ಬಂದಲ್ಲವಾ ಸಿದ್ದರಾಮಯ್ಯ 22ನೇ ಕಂತಿನ ಹಣ ನನಗೆ ಹಾಕೇ ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಮಾತುಗಳು ಹೇಳಿದರೆ ನಗು ಬರ್ತೈತೆ, ನನಗೆ ನಗು ತಡ್ಕೋಕ್ಕಾಗಲ್ಲ. ದಯವಿಟ್ಟು 22ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ, ಇನ್ನು ಬಂದಿರೋರು ಕಮೆಂಟ್ ಮಾಡಿ ತಿಳಿಸಿ. ಬರದೇ ಇರೋರಿಗೆ ಸ್ವಲ್ಪ ಧೈರ್ಯನಾದರೂ ಬರುತ್ತೆ. 23ನೇ ಕಂತಿನ ಹಣ ಇನ್ನು ನವೆಂಬರ್ ತಿಂಗಳಲ್ಲಿ, ಅಂದರೆ ಈ ತಿಂಗಳಲ್ಲೇ ಬರುತ್ತೆ. ಅದೇನೋ ಯಾವಾಗ ಬರುತ್ತೆ ಅಂತ ಏನೋ ಅನೌನ್ಸ್ ಮಾಡಿಲ್ಲ. ನವೆಂಬರ್ 19ಕ್ಕೆ ಗುರುಲಕ್ಷ್ಮಿ ಸಂಘದ ಅರ್ಜಿ ಹಾಕೋಕ್ಕಿನ ಚಾಲನೆ ಕೊಡ್ತಾರೆ ಸಿದ್ದರಾಮಯ್ಯನವರು ಹಾಗೂ ಮತ್ತು ಡಿ ಕೆ ಶಿವಕುಮಾರ್ ಅವರು. ಮಕ್ಕಳ ಇದು ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಇವರೆಲ್ಲರ ಸಮ್ಮುಖದಲ್ಲಿ ಗುರುಲಕ್ಷ್ಮಿ ಸಂಘದ ಬಗ್ಗೆ, ಅಂದರೆ ಸಂಘದಿಂದ ಚಾಲನೆ ಮಾಡ್ತಾರೆ 19ಕ್ಕೆ. ಅದರಲ್ಲಿ 2.5 ಲಕ್ಷ, ಅಂದರೆ 50,000ದಿಂದ 2.5 ಲಕ್ಷದವರೆಗೂ ನಿಮಗೆ ಸಾಲ ದೊರೆಯುತ್ತೆ. ಅದಕ್ಕೆ ಮುಂಚೆ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬೇಕು. ಅಕೌಂಟ್ ಓಪನ್ ಮಾಡಿಸಿದ ನಂತರ ನಿಮಗೆ ಸಾಲ ದೊರೆಯುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ಕಾದು ನೋಡಬೇಕು. 19 ದಿನಾಂಕ ಈ ತಿಂಗಳು 19ನೇ ತಾರೀಕು ಮೇಲೆ ನೋಡಬೇಕು. ಈ ತಿಂಗಳು ಅಂದರೆ ನವೆಂಬರ್ 19 ಯಾವಾಗ ಬರ್ತದೆ ಅಂದರೆ ಈ ತಿಂಗಳ ನವೆಂಬರ್ 19ಕ್ಕೆ ಚಾಲನೆ ಮಾಡ್ತಾರೆ ಸಿದ್ದರಾಮಯ್ಯ ಸರ್ ಅವರು. ಚಾಲನೆ ಮಾಡಿದ ನಂತರ ಅವರು ಮುಂದಿನ ಮಾಹಿತಿ ಏನೆಂದು ತಿಳಿಸುತ್ತಾರೋ ಅದು ನಾನು ನಿಮಗೆ ತಿಳಿಸುತ್ತೇನೆ. ದಯವಿಟ್ಟು ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ. ಫಸ್ಟು ಲೈಕ್ ಮಾಡಿ ವಿಡಿಯೋ ನೋಡಿ.